ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕುವೆಂಪು ಅವ್ರು ಬರೆದಿರೋ ಸಾಲುಗಳು ಯಾವುವು ಅಂತಂದರೆ, ಇಲ್ಲಿ ಒಂದು ಕಡೆ ಹೇಳ್ತಾರೆ, ಋತುವು ಬದಲಾದಂತೆ ಮನುಜ ಬದಲಾಗದಿರು, ಮಿತಿ ಮೀರಿ ನಡೆಯದಿರು, ಭೂಮಿಯ ಮೇಲೆ ಗತಿ ಇಲ್ಲದವರನ್ನು ಕೀಳಾಗಿ ಕಾಣದಿರು, ರತುನದಂತಿರಲಿ ಗುಣ ಅಂತ ಹೇಳಿ ಕುವೆಂಪು ಅವರು ಹೇಳಿದ್ದಾರೆ. ಈ ಸಾಲುಗಳ ಅರ್ಥ ಏನು, ಇದರಿಂದ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಸಿಗುವಂಥ ಸಂದೇಶಗಳು ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಈಗ ಕೆಲವರನ್ನ ನಾವು ಗಮನಿಸಿರ್ತೀವಿ, ಕಾಲಕ್ಕೆ ತಕ್ಕನಾಗೆ ಅವರು ಕೂಡ ಬದಲಾಗ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ನಿಸರ್ಗದಲ್ಲಿ ನಡೆಯುವಂಥ ಹವಾಮಾನಗಳು ಏನು, ಈ ಮಳೆಗಾಲದಲ್ಲಿ ಕೊಡೆ ಹಿಡಿಯೋದು ಸಹಜ, ಚಳಿಗಾಲದಲ್ಲಿ ನಾವು ಬೆಚ್ಚಗಿರೋದಕ್ಕೆ ಬೇಕಾದಂಥ ಬಟ್ಟೆಗಳನ್ನು ಉಡುಪುಗಳನ್ನು ತೊಡೋದು ಸಹಜ, ಬೇಸಿಗೆಗಾಲದಲ್ಲಿ ಹೇಗಿರಬೇಕೋ ಏನು ನೆರಳು ಮತ್ತು ಗಾಳಿಯನ್ನು ಬಯಸೋದು ಸಹಜ. ಅದು ಓಕೆ, ಹವಾಮಾನಗಳಿಗೆ ತಕ್ಕನಾಗಿ ಬದಲಾಗೋದು ಒಂದು ಕಡೆ. ಆದರೆ ಈ ಮನುಷ್ಯರು ಜೀವನದಲ್ಲಿ ಅವರು ಕಾಲಕ್ಕೆ ತಕ್ಕನಾಗೆ ಬದಲಾಗ್ತಾ ಇರ್ತಾರೆ. ಹೇಗೆ ಅಂದರೆ, ಅವ್ರಿಗೆ ಎಲ್ಲಿ ಲಾಭ ಸಿಗುತ್ತೋ ಆ ಕಡೆ ಹೋಗ್ತಾರೆ. ಈಗ ಇಲ್ಲಿ ₹1 ಸಿಗುತ್ತೆ ಅಂದರೆ ಅಲ್ಲಿ ಹೇಗಿರಬೇಕೋ ಹಾಗಿರ್ತಾರೆ. ಇನ್ನೊಂದು ಕಡೆ ಇಲ್ಲ ₹10 ಸಿಗುತ್ತೆ ಅಂದರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೇಗಿರಬೇಕೋ ಹಾಗಿರ್ತಾರೆ. ಅದು ಬರೀ ದುಡ್ಡಿನ ವಿಷಯ ಅಂತಲ್ಲ, ಇನ್ನೊಂದು ಮತ್ತೊಂದು ಯಾವುದೇ ಆಗಿರ್ಬೋದು. ಒಟ್ಟಿನಲ್ಲಿ ಅವ್ರಿಗೆ ಎಲ್ಲಿ ಲಾಭ ಸಿಗುತ್ತೋ ಅಲ್ಲಿ ಅವ್ರು ಇರ್ತಾರೆ, ಆ ಕಡೆ ಅವರು ಹೋಗ್ತಾರೆ. ಅದಕ್ಕೆ ನೀವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಡಿ. ಇಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಸಂಬಂಧಗಳಿಗೆ ಬೆಲೆಯನ್ನು ಕೊಡಿ. ಏನನ್ನ ಬೇಕಾದರೂ ನಾವು ಪಡ್ಕೋಬೋದು, ಆದರೆ ಒಂದು ಸಲ ಕಳ್ಕೊಂಡ್ರೆ ಪಡ್ಕೊಳ್ಳೋಕ್ಕಾಗದೇ ಇರೋಂಥ ಆಸ್ತಿನೇ ಈ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಸಂಬಂಧಗಳು. ಅದಕ್ಕೆ ನೀವು ಕಾಲಕ್ಕೆ ತಕ್ಕಂತೆ ಬದಲಾಗೋದ್ರ ಮೂಲಕ ಇವೆಲ್ಲವನ್ನು ಕಳ್ಕೋಬೇಡಿ. ಮತ್ತು ನೀವು ಮಿತದಿಂದ ನಡೆಯಬೇಕು, ಯಾವುದರಲ್ಲೂ ಮಿತಿಯನ್ನು ಮೀರಬೇಡಿ. ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತೆ. ಅದಕ್ಕೆ ನೀವು ಎಲ್ಲದರಲ್ಲೂ ಒಂದು ಹಿತ ಮತ್ತು ಮಿತ ಅನ್ನೋದು ಇರಲಿ. ನೀವು ಏನೇ ಒಂದು ಕೆಲಸ ಆಗಿರಲಿ, ಒಂದು ವಿಚಾರ ಆಗಿರಲಿ, ವಿಷಯ ಆಗಿರಲಿ, ಯಾವುದೇ ಆಗಿರಲಿ, ಎಲ್ಲದರಲ್ಲೂ ಒಂದು ಲಿಮಿಟಿಂದ ನಡ್ಕೊಳ್ಳಿ. ಯಾವುದನ್ನು ನೀವು ಮಿತಿ ಮೀರಿ ಮಾಡೋಕ್ಕೆ ಹೋಗಬೇಡಿ. ಹಾಗೇನಾದರೂ ಮಾಡಿದರೆ ಅದರಿಂದ ನಮಗೆ ಲಾಭಕ್ಕಿಂತ ಅನುಕೂಲಕ್ಕಿಂತ ಅನಾನುಕೂಲಗಳು, ನಷ್ಟಗಳೇ ಹೆಚ್ಚಾಗ್ತವೆ. ಮತ್ತು ಈ ಭೂಮಿ ಮೇಲೆ ಗತಿ ಇಲ್ಲದೆ ಇರೋರನ್ನು ನೀವು ಕೀಳಾಗಿ ಕಾಣಬೇಡಿ. ಇಲ್ಲಿ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಸಾಕಷ್ಟು ಜೀವರಾಶಿಗಳಿದ್ದಾವೆ. ಅದರಲ್ಲಿ ಮನುಷ್ಯನ ಅನ್ನೋ ಒಂದು ಮನುಷ್ಯನ ಈ ಜೀವರಾಶಿಗೆ ಬಹಳ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಮತ್ತು ಒಂದು ವಿಶೇಷತೆ ಅನ್ನೋದು ಇದೆ. ಇಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಏನು ಇಲ್ಲದೆ ಇರೋರು ಕೂಡ ಇದ್ದಾರೆ. ನೀವು ಯಾರನ್ನು ಕೂಡ ಕೀಳಾಗಿ ನೋಡಬೇಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಒಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ. ಅವ್ರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅಥವಾ ಏನು ಇಲ್ಲದೆ ಬೀದಿಲಿರೋರಾಗಿರ್ಬೋದು, ಅವ್ರು ಯಾರೇ ಆದರೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಬೆಲೆ ಅಂತ ಇರುತ್ತೆ. ಈಗ ಒಂದು ವಸ್ತು ತಗೊಳ್ಳಿ, ಅದು ಚಿಕ್ಕ ವಸ್ತು ಆಗಲಿ, ದೊಡ್ಡ ವಸ್ತು ಆಗಲಿ, ಏನಾದರೂ ಆಗಿರಲಿ, ಅದಕ್ಕಿಂತ ಒಂದು ಬೆಲೆ ಇದ್ದೇ ಇರುತ್ತಲ್ವ. ಹಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ. ಅದಕ್ಕೆ ನೀವು ಯಾರನ್ನು ಕೀಳಾಗಿ ಕಾಣಬೇಡಿ. ಇವತ್ತು ನಾವು ಈ ಸಮಾಜಕ್ಕೆ, ಈ ಸೊಸೈಟಿಗೆ ಏನನ್ನು ಕೊಡ್ತೀವೋ ಅದನ್ನೇ ವಾಪಸ್ ತಗೋತೀವಿ. ಹಾಗೆ ನೀವು ಯಾರನ್ನು ಹೇಗೆ ನಡೆಸ್ಕೋತೀರಾ, ಮುಂದೆ ನಿಮ್ಮನ್ನು ಹಾಗೆ ನಡೆಸ್ಕೊಳೋಕ್ಕೆ ಅಂತ ಇನ್ನೊಬ್ರು ಇರ್ತಾರೆ. ಕೊನೆ ಪಕ್ಷ ಇಲ್ಲಿ ಯಾರು ಇಲ್ಲ ಅಂದರೆ ಮೇಲೊಬ್ಬ ಇದ್ದೇ ಇರ್ತಾನೆ. ಅದಕ್ಕೆ ಯಾರನ್ನು ಕೀಳಾಗಿ ನೋಡಬೇಡಿ. ಯಾವುದೇ ವಿಚಾರದಲ್ಲೂ ನೀವು ಅತಿಯಾಗಿ ನಡ್ಕೋಬೇಡಿ ಮತ್ತು ಕಾಲಕ್ಕೆ ತಕ್ಕಂತೆ ಬದಲಾಗಬೇಡಿ. ನಿಮ್ಮ ಲಾಭಕ್ಕೆ, ನಿಮ್ಮ ಅನುಕೂಲತೆಗೋಸ್ಕರ ಸಂಬಂಧಗಳನ್ನು ಕಳ್ಕೋಬೇಡಿ. ಏನಂದರೆ ಇವತ್ತು ನಾವೇನೋ ಕಳ್ಕೊಂಡಿರ್ತೀವಿ, ಅಥವಾ ಇವತ್ತು ನಮ್ಮ ಹತ್ರ ಏನೂ ಇಲ್ಲ, ನಾಳೆ ಎಲ್ಲವನ್ನು ಪಡ್ಕೊಳ್ಳೋ ಅಂಥ ಸಂದರ್ಭ ಬಂದೇ ಬರುತ್ತೆ.
ಕಾಯುವಂಥ ತಾಳ್ಮೆ ಮತ್ತು ಸಹನೆ ನಮ್ಮಲ್ಲಿರಲಿ. ನೀವು ಲಾಭದ ಉದ್ದೇಶದಿಂದ, ಅನುಕೂಲದ ಉದ್ದೇಶದಿಂದ ನೀವು ಎಲ್ಲವನ್ನು ಬಿಟ್ಟು ಅತಿಯಾಗಿ ನಡ್ಕೊಂಡು ಮಿತಿ ಮೀರಿ ಹೋಗಬೇಡಿ. ಅದರಿಂದ ನಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಿಮ್ಮ ಗುಣ ಚಿನ್ನದ ಥರ ಇರಬೇಕು. ಯಾವುದ್ರಲ್ಲೂ ನೀವು ಅತಿ ಮಾಡಬೇಡಿ, ಕಾಲಕ್ಕೆ ಬದಲಾಗಬೇಡಿ. ಇಲ್ಲಿ ಯಾರನ್ನು ಕೂಡ ಕೀಳಾಗಿ ಕಾಣಬೇಡಿ. ನಿಮ್ಮಲ್ಲಿ ಚಿನ್ನದಂಥ ಗುಣ ಅನ್ನೋದು ಇರಲಿ. ಯಾಕಂದರೆ ಎಲ್ಲದಕ್ಕೂ ಒಂದು ಬೆಲೆಯನ್ನು ಕಟ್ಬೋದು, ಆದರೆ ಈ ಒಳ್ಳೆತನ ಮತ್ತು ಗುಣಕ್ಕೆ ಬೆಲೆಯನ್ನು ಕಟ್ಟೋಕ್ಕಾಗಲ್ಲ. ಬೆಲೆ ಕಟ್ಟೋಕ್ಕಾಗದೇ ಇರೋವಂಥ ಆಸ್ತಿ ಒಳ್ಳೆತನ. ಈ ಒಳ್ಳೆತನ ಅನ್ನೋದು ನಿಮ್ಮಲ್ಲಿ ಇರಲಿ. ನಿಮ್ಮನ್ನು ಈ ನಿಮ್ಮ ಒಳ್ಳೆತನವೇ ಕಾಪಾಡುತ್ತೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇಷ್ಟು ಈ ಸಾಲುಗಳ ಅರ್ಥ ಮತ್ತು ವಿವರಣೆ. ನಾನು ಹೇಳಿರುವಂಥ ಈ ವಿವರಣೆ ವಿಶ್ಲೇಷಣೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು.